ಎಲ್ಲರಿಗೂ ನಮಸ್ಕಾರ. ಲೈಫ್ ಟು ಲರ್ನ್ ಚಾನಲ್ಗೆ ಸ್ವಾಗತ. ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿಯನ್ನು ಜಯ ಏಕಾದಶಿಯನ್ನಾಗಿ ಆಚರಿಸ್ತೇವೆ. ಏಕಾದಶಿ ತಿಥಿ ಇದೇ ಜನವರಿ 28ನೇ ತಾರೀಕಿನ ಸಾಯಂಕಾಲ 4:36 ಜನವರಿ 29ನೇ ತಾರೀಕಿನ ಮಧ್ಯಾಹ್ನ 1:55 ಇರುತ್ತೆ. ಆದ್ದರಿಂದ ಈ ಏಕಾದಶಿಯನ್ನು 29ನೇ ತಾರೀಕಿನಂದು ಆಚರಿಸಲಾಗುತ್ತೆ. ಈ ದಿವಸ ರೋಹಿಣಿ ನಕ್ಷತ್ರ ಹಾಗೂ ಮೃಗಶಿರ ನಕ್ಷತ್ರವಿದ್ದು ಸರ್ವಾರ್ಥ ಸಿದ್ಧಿಯೋಗದಿಂದ ಕೂಡಿದಂತಹ ಶುಭ ದಿನವಾಗಿರುತ್ತೆ. ಈ ಏಕಾದಶಿಯ ಮಹತ್ವವನ್ನು ಭವಿಷ್ಯೋತ್ತರ ಪುರಾಣದ ಮುಖಾಂತರ ತಿಳಿಯಬಹುದು. ಈ ಏಕಾದಶಿಯಲ್ಲಿರುವಂತಹ ವಿಶೇಷ ಅಂದರೆ, ಈ ಏಕಾದಶಿಯಂದು ಯಾರು ಉಪವಾಸವನ್ನು ಮಾಡಿ ಏಕಾದಶಿಯ ವ್ರತಾಚರಣೆಯನ್ನು ಮಾಡ್ತಾರೋ ಅವರಿಗೆ ಸತ್ತ ಮೇಲೂ ಸಹ ಪಿಶಾಚ ಜನ್ಮವನ್ನು ಪಡೆಯೋದಿಲ್ಲ. ಇಲ್ಲಿ ಶಾಸ್ತ್ರಗಳಲ್ಲಿ ಪಿಶಾಚಿಗೂ ಪ್ರೇತಕ್ಕೂ ಕೆಲವೊಂದು ವ್ಯತ್ಯಾಸಗಳನ್ನು ಹೇಳಲಾಗಿದೆ. ಒಬ್ಬ ವ್ಯಕ್ತಿ ನಾಸ್ತಿಕವಾಗಿದ್ದಲ್ಲಿ ಆತ ಸತ್ತ ಬಳಿಕ ಆತನ ಸಂಸ್ಕಾರವನ್ನು ಸರಿಯಾಗಿ ಮಾಡದಿದ್ದರೆ ಆತ ಆಹಾರವಿಲ್ಲದೆ ಪ್ರೇತವಾಗಿ ಸಂಚಾರವನ್ನು ಮಾಡ್ತಾನೆ. ಆ ಪ್ರೇತ ಜನ್ಮ ಅತ್ಯಂತ ಹೀನಾಯವಾದಂಥದ್ದು, ಕಠೋರ ಜನ್ಮ ಅಂತ ಪುರಾಣಗಳಲ್ಲಿ ಉಲ್ಲೇಖಿಸಲಾಗಿದೆ. ಹಾಗೆ ಪಿಶಾಚ ಜನ್ಮ ಅಂದರೆ ಒಬ್ಬ ವ್ಯಕ್ತಿ ತನ್ನ ಜೀವಿತಾವಧಿಯಲ್ಲಿ ಮಾಡಿದಂತಹ ಕರ್ಮದಿಂದಾಗಿ, ಪಾಪದಿಂದಾಗಿ ಕೆಟ್ಟದಾದಂತಹ ಒಂದು ಜನ್ಮವನ್ನು ಪಡೆದು ಎಲ್ಲೂ ನೆಲೆಸದೆ ಅಂತರ್ಪಿಶಾಚಿಯಾಗಿ ಸುತ್ತುತ್ತಲೇ ಇರೋದು. ಯಾರು ಈ ಜಯ ಏಕಾದಶಿಯನ್ನು ತಮ್ಮ ಜೀವಿತಾವಧಿಯಲ್ಲಿ ಒಮ್ಮೆಯಾದರೂ ಮಾಡ್ತಾರೋ ಅಂತಹವರಿಗೆ ಈ 2 ಜನ್ಮಗಳು ಸಹ ಬರೋದಿಲ್ಲ. ಈ ವಿಷಯವನ್ನು ತಿಳಿದಂತಹ ಧರ್ಮರಾಯ ಕೃಷ್ಣನಿಗೆ ಕೇಳ್ತಾನೆ, ಇದನ್ನು ಅರ್ಥ ಮಾಡ್ಕೊಳ್ಳೋದಾದರೂ ಹೇಗೆ? ದಯಮಾಡಿ ನನಗೆ ಈ ಏಕಾದಶಿಯ ವ್ರತಾಚರಣೆ ಮತ್ತು ಅದರ ಮಹತ್ವವನ್ನು ತಿಳಿಸ್ಕೊಡು ಅಂತ. ಆಗ ಕೃಷ್ಣ ಎಂದಿನಂತೆ ಏಕಾದಶಿಯ ವ್ರತಾಚರಣೆ ಮತ್ತು ಮಹತ್ವವನ್ನು ತಿಳಿಸ್ತಾ ಇದ್ದಾನೆ. ಒಮ್ಮೆ ಇಂದ್ರ ತನ್ನ ಸಭೆಯಾದಂತಹ ಅಮರಾವತಿಯಲ್ಲಿ ಎಲ್ಲ ಗಂಧರ್ವರಿಂದ ಹಾಡನ್ನು ಹಾಡಿಸೋದು ಮತ್ತು ಅಪ್ಸರೆಯರಿಂದ ನರ್ತನವನ್ನು ಮಾಡಿಸ್ತಾ ಇದ್ದ. ಹೀಗೆ ಇಂದ್ರನ ಆಜ್ಞೆಯಂತೆ ಅಪ್ಸರೆಯರು ನರ್ತನವನ್ನು ಮಾಡ್ತಾ ಇದ್ದರೆ ಗಂಧರ್ವರು ಹಾಡುವ ಮುಖಾಂತರ ನೃತ್ಯವನ್ನು ಮಾಡ್ತಿರ್ತಾರೆ. ಅದೇ ಸಮಯಕ್ಕೆ ಮಾಲ್ಯವನ ಅನ್ನುವಂತಹ ಒಬ್ಬ ಗಂಧರ್ವ ಯುವಕ ಮತ್ತು ಪುಷ್ಪವತಿ ಅನ್ನುವಂತಹ ಗಂಧರ್ವ ಸ್ತ್ರೀ, ಇವರೂ ಕೂಡ ಇಂದ್ರನ ಆಜ್ಞೆಯಂತೆ ನರ್ತನವನ್ನು ಮಾಡ್ತಾ ಇರ್ತಾರೆ. ನರ್ತನವನ್ನು ಮಾಡ್ತಾ ಮಾಡ್ತಾ ಅವರಿಬ್ಬರು ಪರಸ್ಪರ ತಮ್ಮ ಪ್ರೀತಿಯಲ್ಲಿ ಮುಳುಗಿರ್ತಾರೆ. ಕೃಷ್ಣನೇ ಹೇಳೋ ಹಾಗೆ ಪುಷ್ಪವತಿ ಬಹಳ ಸುಂದರಿ. ಆಕೆ ಸೌಂದರ್ಯಕ್ಕೆ ಮಾರು ಹೋಗೋದವರೇ ಇಲ್ಲ. ಆಕೆಯ ದೇಹ ಸೌಂದರ್ಯ ಅಪ್ಸರೆಯರನ್ನೇ ನಾಚಿಸುವಂಥದ್ದಿರುತ್ತೆ. ಸುಂದರವಾಗಿ ಕೆತ್ತಿರುವಂತಹ ಶಿಲ್ಪದಂತೆ ಇರ್ತಾಳೆ. ಅವಳ ಸೌಂದರ್ಯಕ್ಕೆ ಮರುಳಾಗದೇ ಇರೋದಕ್ಕೆ ಸಾಧ್ಯವೇ ಇಲ್ಲ. ಆದ್ದರಿಂದಲೇ ಮಾಲ್ಯವನು ಸಹ ಆಕೆಯ ಸೌಂದರ್ಯವನ್ನು ನೋಡ್ತಾ ನೋಡ್ತಾ ಪ್ರೀತಿಯಲ್ಲಿ ಮುಳುಗಿ ಹೋಗ್ಬಿಟ್ಟಿರ್ತಾನೆ. ಇಂದ್ರ ಅವರಿಬ್ಬರಿಗೂ ನರ್ತನವನ್ನು ಮಾಡಲು ಹೇಳಿದಾಗ ಇಬ್ಬರು ಇಂದ್ರನ ಸಭೆಯಲ್ಲಿ ಇರೋದನ್ನು ಮರೆತು ತಮ್ಮ ತಮ್ಮ ಪ್ರೀತಿಯಲ್ಲಿ ಮುಳುಗಿ ಪರಸ್ಪರ ನಗೋದು, ದಿಟ್ಟಿಸಿ ನೋಡೋದು, ಈ ರೀತಿ ವಿಚಿತ್ರವಾಗಿ ವರ್ತಿಸ್ತಾ ಇರ್ತಾರೆ. ಇದನ್ನು ಗಮನಿಸಿದಂತಹ ಇಂದ್ರನಿಗೆ ನನ್ನ ಸಭೆಯಲ್ಲಿ ನನ್ನ ಪ್ರೀತಿಗಾಗಿ ನರ್ತನವನ್ನು ಮಾಡೋದನ್ನು ಬಿಟ್ಟು ಅದರಲ್ಲೂ ನೃತ್ಯವನ್ನು ಒಂದು ಕಲೆ, ದೇವರ ಕಾರ್ಯವನ್ನಾಗಿ ಮಾಡದೆ ಇವರು ಸಾರ್ವಜನಿಕವಾಗಿ ಈ ತುಂಬಿದಂತಹ ಸಭೆಯಲ್ಲಿ ಪರಸ್ಪರ ಪ್ರೀತಿಸ್ತಾ ಇದ್ದಾರೆ ಅಂತ ತಿಳಿದು ಕೋಪದಿಂದ ನೀವಿಬ್ಬರು ಪಿಶಾಚಿಗಳಾಗಿ ಹುಟ್ಟಿ ಮನುಷ್ಯ ಲೋಕದಲ್ಲಿ ಪಿಶಾಚಿಗಳಾಗಿ ಕಠೋರವಾಗಿ ಒದ್ದಾಡುವ ಹಾಗೆ ಆಗಲಿ ಅಂತ ಶಾಪವನ್ನು ಕೊಟ್ಟುಬಿಡ್ತಾನೆ. ಇಂದ್ರನ ಶಾಪದ ಫಲದಿಂದ ಹಿಮಾಲಯದ ತಪ್ಪಲಿನಲ್ಲಿ ಇಬ್ಬರು ಪಿಶಾಚ ಜನ್ಮದಿಂದ ಬಹಳ ಕಷ್ಟವನ್ನು ಅನುಭವಿಸುವಂತಾಗತ್ತೆ. ಈ ಪಿಶಾಚ ಜನ್ಮದಲ್ಲಿ ಗಾಳಿಯ ಶರೀರವನ್ನು ಹೊಂದಿರ್ತಾರೆ. ಏನನ್ನು ಸ್ಪರ್ಶಿಸಲಾಗೋದಿಲ್ಲ, ಯಾವ ಇಂದ್ರಿಯಗಳು ಸಹ ಕೆಲಸ ಮಾಡೋದಿಲ್ಲ. ಆದರೆ ಎಲ್ಲವೂ ಸಹ ಕಣ್ಣಿಗೆ ಗೋಚರವಾಗ್ತಾ ಇರುತ್ತೆ. ಏನನ್ನು ತಿನ್ನೋದಕ್ಕಾಗಲ್ಲ, ಮುಟ್ಟೋದಕ್ಕಾಗಲ್ಲ, ಯಾವ ವಾಸನೆಯೂ ಸಹ ಬರೋದಿಲ್ಲ. ಈ ರೀತಿಯಾಗಿ ಪಿಶಾಚ ಜನ್ಮದಿಂದ ತತ್ತರಿಸಿ ಹೋಗಿರ್ತಾರೆ ಇಬ್ಬರೂ. ಹಿಮಾಲಯದ ತಪ್ಪಲಿನಲ್ಲಿ ಅತಿಯಾದ ಚಳಿ, ಆಹಾರ ಇಲ್ಲದೆ ಪಿಶಾಚಿಗಳಾಗಿ ಇಬ್ಬರು ಒದ್ದಾಡ್ತಾ ಇರುತ್ತೆ. ಯಾವ ಒಂದು ಕರ್ಮದ ಫಲವೋ ಏನೋ ಇಂತಹ ಕಷ್ಟ ಬಂತಲ್ಲ ಅಂತ ತಮ್ಮನ್ನು ತಾವು 2 ಪಿಶಾಚಿಗಳು ನಿಂದಿಸ್ಕೊಳ್ತಾ ಇರುತ್ತವೆ. ನರಕ ಜನ್ಮ ಒಂದು ರೀತಿ ಕಷ್ಟ ಆದರೆ ಈ ಪಿಶಾಚ ಜನ್ಮ ಅದಕ್ಕಿಂತ ಕೀಳಾದದ್ದು ಅಂತ ತಮ್ಮ ಪರಿಸ್ಥಿತಿಯನ್ನು ನೆನೆದು ತಮ್ಮನ್ನು ತಾವೇ ಶಪಿಸ್ಕೊಳ್ತಾ ಇರುತ್ತವೆ. ಹೀಗೆ ದಿನ ಕಳೆದಂತೆ ಅತಿಯಾದ ಚಳಿಯಿಂದ
ಮಾಘ ಶುಕ್ಲ ಏಕಾದಶಿಯ ದಿವಸ ಒಂದು ಅಶ್ವತ್ಥ ವೃಕ್ಷದ ಕೆಳಗಡೆ ಎರಡೂ ಪಿಶಾಚಿಗಳು ಸಹ ಪರಸ್ಪರ ಅಪ್ಪಿಕೊಂಡು ಮುದ್ರಿ ಕುಳಿತುಕೊಂಡ್ಬಿಟ್ಟಿರುತ್ತವೆ. ಅಂತಹ ಚಳಿಯಲ್ಲಿ ಏನನ್ನೂ ಮಾಡೋಕ್ಕಾಗಲ್ಲ, ಯಾವ ಇಂದ್ರಿಯಗಳು ಸಹ ಕೆಲಸ ಮಾಡೋಕ್ಕಾಗೋದಿಲ್ಲ. ಇಂತಹ ಪರಿಸ್ಥಿತಿಯಲ್ಲಿ ಏನೂ ತೋಚದೇನೆ ಆ ಚಳಿಯಿಂದ ತಪ್ಪಿಸ್ಕೊಳ್ಳೋ ಸಲುವಾಗಿ ಒಂದಕ್ಕೆ ಒಂದು ಮುದ್ರಿಕೊಂಡು ಅಪ್ಪಿಕೊಂಡು ಕೂತ್ಕೊಂಡ್ಬಿಟ್ಟಿರುತ್ತವೆ. ಅವತ್ತಿನ ದಿವಸ ನೋವಿನಿಂದಲೇ ಅಲ್ಲೇ ಏನೂ ಆಹಾರ ಇಲ್ಲದೇನೆ, ಚಳಿಯಿಂದ ನಿದ್ರೆನೂ ಬರ್ದೇನೆ ಏಕಾದಶಿಯ ಉಪವಾಸವನ್ನು ಮಾಡೋ ಹಾಗಾಗತ್ತೆ. ನಿದ್ದೆ ಬರಲಿಲ್ಲ, ಹಾಗಾಗಿ ಜಾಗರಣೆಯೂ ಆಗತ್ತೆ. ಆ ಎರಡೂ ಪಿಶಾಚಿಗಳಿಗೆ ಹೀಗೆ ತಿಳಿದೇನೆ ಈ ಜಯ ಏಕಾದಶಿಯನ್ನು ಎರಡೂ ಪಿಶಾಚಿಗಳು ಆಚರಣೆ ಮಾಡತ್ವೆ. ಮಾರನೇ ದಿವಸ ಅತ್ಯಂತ ಒಂದು ಆಶ್ಚರ್ಯಕರವಾದಂತಹ ವಿಷಯ ಕಾದಿರುತ್ತೆ. ತಿಳಿದೋ ತಿಳಿದೆಯೋ ಮಾಡಿದಂತಹ ಏಕಾದಶಿ ಆಚರಣೆಯಿಂದ ಆ ಪಿಶಾಚಿಗಳಿಗೆ ದ್ವಾದಶಿಯ ದಿವಸ ಆ ಪಿಶಾಚ ಜನ್ಮ ಹೋಗಿ ಮತ್ತೆ ಸುಂದರವಾದಂತಹ ಗಂಧರ್ವ ಜನ್ಮ ಪ್ರಾಪ್ತಿಯಾಗಿರುತ್ತೆ. ನಂತರ ಇಬ್ಬರು ಆನಂದದಿಂದ ಇಂದ್ರನ ಲೋಕಕ್ಕೆ ತೆರಳ್ತಾರೆ. ಇಲ್ಲಿ ಮುಖ್ಯವಾಗಿ ತಿಳಿಯುವಂತಹ ವಿಷಯ ಅಂದರೆ, ತಿಳಿದೋ ತಿಳಿಯದೇನೋ ವ್ರತದ ಆಚರಣೆಯನ್ನು ಮಾಡಿದರೆ ಫಲ ಸಿಗುತ್ತದೆ ಅಂದರೆ ಖಂಡಿತ ಇಲ್ಲ. ಯಾವತ್ತೂ ನಾವು ಮನುಷ್ಯ ಜನ್ಮದಲ್ಲಿ ಎಲ್ಲವನ್ನ ತಿಳಿದು ಭಗವಂತನ ಪ್ರೀತಿಗಾಗಿ ಮಾಡಬೇಕು. ಆಗ ಮಾತ್ರ ಮನುಷ್ಯ ಜನ್ಮದಲ್ಲಿ ಪುಣ್ಯವನ್ನು ಸಂಪಾದಿಸೋದಕ್ಕೆ ಸಾಧ್ಯ. ಪಿಶಾಚ ಜನ್ಮದಲ್ಲಿ ಇದ್ದಂಥ ಗಂಧರ್ವರಿಗೆ ಮುಕ್ತಿ ಸಿಗೋದಕ್ಕೆ ಮುಖ್ಯ ಕಾರಣ ಅವರಲ್ಲಿ ವಿಷ್ಣುವಿನ ನೆನಪಿತ್ತು. ಆ ವಿಷ್ಣುವಿನ ಅನುಗ್ರಹದಿಂದಲೇ ಅವರಿಗೆ ಏಕಾದಶಿನ ಮಾಡುವ ಹಾಗೆ ಆಯಿತು. ಆದ್ದರಿಂದ ಆ ಪಿಶಾಚ ಜನ್ಮಕ್ಕೆ ಮುಕ್ತಿ ಸಿಕ್ತು. ಈ ಕಡೆ ಇಂದ್ರನ ಲೋಕಕ್ಕೆ ಆ ಗಂಧರ್ವರು ಹಿಂತಿರುಗಿದಾಗ ಇಂದ್ರನಿಗೆ ಅವರನ್ನು ನೋಡಿ ಬಹಳ ಆಶ್ಚರ್ಯವಾಗುತ್ತೆ. ಇಷ್ಟು ಬೇಗ ನಿಮಗೆ ಪಿಶಾಚ ಜನ್ಮದಿಂದ ಹೇಗೆ ಮುಕ್ತಿ ಸಿಗುತ್ತೆ, ಹೇಗೆ ಸಾಧ್ಯ ಆಯಿತು ಇದು ಅಂತ ಕೇಳ್ತಾನೆ. ಮಾಲ್ಯವ ಹೇಳ್ತಾನೆ, ಜಯ ಏಕಾದಶಿಯ ಪ್ರಭಾವದಿಂದ ನಮಗೆ ಈ ಪಿಶಾಚ ಜನ್ಮದಿಂದ ಮುಕ್ತಿ ಸಿಕ್ತು ಅಂತ ಹೇಳಿದಾಗ, ಇಂದ್ರ ನೀವಿಬ್ಬರು ಮೊದಲಿಗಿಂತಲೂ ಈಗ ಬಹಳ ಪವಿತ್ರರಾಗಿದ್ದೀರ. ಕಾರಣ ಏಕಾದಶಿಯ ಆಚರಣೆಯಿಂದ ನೀವಿಬ್ಬರು ವಿಶೇಷವಾಗಿ ಭಗವಂತನ ಅನುಗ್ರಹಕ್ಕೆ ಪಾತ್ರರಾಗಿದ್ದೀರ. ಹಾಗೆ ಯಾರು ಈ ಏಕಾದಶಿಯನ್ನು ಆಚರಿಸಿ ಹರಿನಾಮ ಸ್ಮರಣೆಯನ್ನು ಮಾಡಿ ಶಿವನನ್ನೂ ದ್ವೇಷಿಸದೆ ಆತನನ್ನು ಸಹ ವಿಷ್ಣು ಪರಿವಾರದವನು ಅಂತ ತಿಳ್ಕೊಂಡೇನೆ ಆರಾಧಿಸ್ತಾರೋ ಅವರು ಎಂದೆಂದಿಗೂ ಪೂಜ್ಯರಾಗಿರ್ತಾರೆ. ಆದ್ದರಿಂದ ಏಕಾದಶಿಯನ್ನು ಮಾಡಿರುವಂತಹ ನೀವಿಬ್ಬರು ಗೌರವಕ್ಕೆ ಅರ್ಹರು ಅಂತ ತನ್ನ ತುಂಬಿದ ಸಭೆಯಲ್ಲಿ ಇಂದ್ರ ಆ ಗಂಧರ್ವರಿಬ್ಬರನ್ನು ಶಾಸ್ತ್ರೋಕ್ತವಾಗಿ ಗೌರವಿಸ್ತಾನೆ. ಈ ರೀತಿಯಾಗಿ ಕೃಷ್ಣ ಧರ್ಮರಾಯನಿಗೆ ಏಕಾದಶಿಯ ಮಹತ್ವವನ್ನು ತಿಳಿಸಿದ ನಂತರ ಏಕಾದಶಿಯ ಫಲಗಳನ್ನು ಹೇಳ್ತಾನೆ. ಜಯ ಏಕಾದಶಿಯನ್ನು ಮಾಡುವವರಿಗೆ ಬ್ರಹ್ಮ ಹತ್ಯಾ ದೋಷದಂತಹ ಮಹಾನ್ ಪಾಪವನ್ನು ನಾಶ ಮಾಡುವಂತಹ ಶಕ್ತಿ ಇದೆ. ಅಷ್ಟೇ ಅಲ್ಲದೆ ಎಲ್ಲ ದಾನಗಳನ್ನು ಕೊಟ್ಟಂಥ ಫಲ, ಎಲ್ಲ ಯಜ್ಞಗಳನ್ನು ಮಾಡಿದಂತಹ ಫಲ, ಎಲ್ಲ ತೀರ್ಥಗಳಲ್ಲಿ ಮಿಂದ ಫಲ ಈ ಜಯ ಏಕಾದಶಿಯ ಆಚರಣೆಯಿಂದ ಪ್ರಾಪ್ತಿಯಾಗತ್ತೆ. ಈ ರೀತಿಯಾಗಿ ಕೃಷ್ಣ ಧರ್ಮರಾಯನಿಗೆ ಜಯ ಏಕಾದಶಿಯ ಮಹತ್ವವನ್ನು, ಫಲವನ್ನು ತಿಳಿಸ್ಕೊಟ್ಟಿದ್ದಾನೆ. ಜನವರಿ 28ನೇ ತಾರೀಕು ದಶಮಿ ಒಪ್ಪತ್ತು, 29ನೇ ತಾರೀಕು ಏಕಾದಶಿ ಪೂರ್ಣ ಉಪವಾಸ, ಹಾಗೆ 30ನೇ ತಾರೀಕು ದ್ವಾದಶಿ ಪಾರಣೆ. ದ್ವಾದಶಿಯ ದಿವಸದಂದು ಬೆಳಿಗ್ಗೆ ಸ್ನಾನ ಪೂಜಾದಿಗಳನ್ನು ಮುಗಿಸಿ ಬೆಳಿಗ್ಗೆ 6:46 9:05 ಒಳಗಡೆ ದ್ವಾದಶಿ ಪಾರಣೆಯನ್ನು ಮಾಡಬೇಕು. ಈ ದಿವಸ ಭೀಷ್ಮಾಚಾರ್ಯರು ಭಗವಂತನ 1000 ನಾಮಗಳನ್ನು ಈ ಜಗತ್ತಿಗೆ ತಿಳಿಸಿದಂತಹ ದಿವಸ, ಅಂದರೆ ವಿಷ್ಣು ಸಹಸ್ರನಾಮವನ್ನು. ಆದ್ದರಿಂದ ಈ ದಿವಸವನ್ನು ಭೀಷ್ಮ ಏಕಾದಶಿ ಅಂತಲೂ ಸಹ ಕರೆಯಲಾಗುತ್ತೆ. ಈ ಜಯ ಏಕಾದಶಿಯಲ್ಲಿ ಮಾಧವ ಎಂಬ ನಾಮದಿಂದ ಭಗವಂತನನ್ನು ಆರಾಧಿಸೋದುಂಟು. ಆರಾಧಿಸಿ ಉಪವಾಸವಿದ್ದು ಜಾಗರಣೆಯನ್ನು ಮಾಡಿ ಯಥಾಶಕ್ತಿ ಯಥಾನುಕೂಲವಾಗಿ ಮಾಡಿದ್ರೆ ಖಂಡಿತವಾಗಿಯೂ ನಮಗೆ ನಾವು ಕೈ ಹಿಡಿದಂತಹ ಕಾರ್ಯಗಳಲ್ಲಿ ಜಯ ಯಶಸ್ಸು ಪ್ರಾಪ್ತಿಯಾಗತ್ತೆ. ಈ ಒಂದು ಪುರಾಣಗಳಲ್ಲಿ ಉಲ್ಲೇಖ ಆಗಿರೋ ಹಾಗೆ ಒಮ್ಮೆ ಗಂಗೆ ಭಗವಂತನಲ್ಲಿ ಕೇಳ್ತಾಳಂತೆ, ಹೇ ಮಾಧವ, ಈ ಮಾಘ ಮಾಸದಲ್ಲಿ ಬ್ರಹ್ಮಹತ್ಯಾದಿ ದೋಷಗಳನ್ನು ಹೊಂದಿರೋರು, ಕ್ರೂರ ಪಾಪವನ್ನು ಮಾಡಿದವರು ಎಲ್ಲರೂ ಸಹ ನನ್ನಲ್ಲಿ ಬಂದು ಮಿಂದು ತಮ್ಮ ಕರ್ಮಗಳನ್ನು ಬಿಟ್ಟು ಹೋಗ್ತಾರೆ. ಇದರಿಂದ ಅವರ ಪಾಪ ಎಲ್ಲ ನನ್ನನ್ನು ಕಲುಷಿತ ಮಾಡ್ತಾ ಇದೆ. ಹೇ ಮಾಧವ, ನೀನೇ ಇದಕ್ಕೆ ದಾರಿ ತೋರಿಸು ಅಂತ ಪ್ರಾರ್ಥನೆಯನ್ನು ಮಾಡ್ತಾಳೆ. ಆಗ ಭಗವಂತ ಹೇಳ್ತಾನಂತೆ, ನೀನು ಬಹಳ ಪವಿತ್ರವಾದವಳು, ನಿನಗೆ ಯಾವ ದೋಷವೂ ಅಂಟೋದಿಲ್ಲ. ನೀನು ಎಲ್ಲರ ಪಾಪವನ್ನು ಕಳೆಯುವಂತಹ ಮಹಾನ್ ಶಕ್ತಿಯನ್ನು ಹೊಂದಿದ್ದೀಯ. ಆದರೂ ಈ ನಿನ್ನ ಮನಸ್ಸಿನಲ್ಲಿ ಉಂಟಾಗಿರುವಂತಹ ಗೊಂದಲಕ್ಕೆ ಒಂದು ಪರಿಹಾರವನ್ನು ಹೇಳ್ತೇನೆ.
ಈ ಮಾಘ ಮಾಸದಲ್ಲಿ ಬರುವಂತಹ ಜಯ ಏಕಾದಶಿಯನ್ನು ಆಚರಿಸು. ಇದರಿಂದ ನಿನ್ನ ಮನಸ್ಸಿನಲ್ಲಿ ಇರುವಂತಹ ಸಕಲ ಗೊಂದಲಗಳು, ದೋಷಗಳು ಪರಿಹಾರವಾಗತ್ತೆ ಅಂತ ಸಾಕ್ಷಾತ್ ಮಾಧವರೂಪಿ ಭಗವಂತನೇ ತಿಳಿಸಿದ್ದಾನೆ. ಈ ಭೂಮಿ ಮೇಲೆ ನಾವು ಮಾಡುವಂತಹ ನಾನಾ ಪೂಜೆಗಳಿರ್ಬೋದು, ವ್ರತಗಳಿರ್ಬೋದು, ಎಲ್ಲಕ್ಕಿಂತ ಏಕಾದಶಿ ವ್ರತ ಬಹಳ ಶ್ರೇಷ್ಠವಾದದ್ದು. ಆದ್ದರಿಂದ ಪ್ರತಿಯೊಬ್ಬರು ಈ ಮಾಘ ಮಾಸದ ಏಕಾದಶಿನ ತಪ್ಪದೆ ಯಥಾಶಕ್ತಿ ಯಥಾನುಕೂಲವಾಗಿ ಉಪವಾಸದಿಂದ ಇದ್ದು ಭಗವಂತನ ಸ್ಮರಣೆಯನ್ನು ಮಾಡೋದ್ರಿಂದ ಸಕಲ ಪಾಪ ದೋಷಗಳು ಸಹ ನಿವಾರಣೆಯಾಗುತ್ತೆ. ಈ ದಿವಸ ವಿಷ್ಣುವಿನ ದಶಾವತಾರದ ಯಾವುದೇ ರೂಪಕ್ಕಾದರೂ ನೀವು ಪೂಜೆಯನ್ನು ಮಾಡಬಹುದು. ಲಕ್ಷ್ಮೀ ಸಮೇತನಾಗಿ ನಾರಾಯಣನನ್ನು ಆರಾಧಿಸಬೇಕು. ಭಗವಂತನಿಗೆ ತುಳಸಿ, ಅರಿಶಿಣದ ಹೂವು ಇವುಗಳನ್ನು ಸಮರ್ಪಿಸಬಹುದು. ಈ ದಿವಸ ವಿಷ್ಣು ಸಹಸ್ರನಾಮ, ಭಗವದ್ಗೀತೆ, ದಶಾವತಾರ ಸ್ತೋತ್ರ, ಶ್ರೀಹರಿ ಸ್ತೋತ್ರ, ನಾರಾಯಣ ಕವಚ ಹೀಗೆ ವಿಷ್ಣುವಿಗೆ ಸಂಬಂಧಿಸಿದಂತಹ ಯಾವುದೇ ಶ್ಲೋಕಗಳನ್ನು ಬೇಕಾದರೂ ಹೇಳ್ಬೋದು. ಪ್ರತಿ ಬಾರಿ ಹೇಳೋ ಹಾಗೆ ನಮಗೆ ಯಾವುದು ಶ್ಲೋಕ ಹೇಳೋದಕ್ಕೆ ಬರೋದಿಲ್ಲ ಅನ್ನೋಂಥವ್ರು ಅಥವಾ ಸಮಯ ಇಲ್ಲ ಅನ್ನೋಂಥವ್ರು ನಿಮಗೆ ಇರುವಂತಹ ಸಮಯದಲ್ಲೇ ದಿನಪೂರ್ತಿಯಾಗಿ ಓಂ ನಮೋ ನಾರಾಯಣಾಯ ಹಾಗೂ ಓಂ ನಮೋ ಭಗವತೆ ವಾಸುದೇವಾಯ ಈ 2 ನಾಮಮಂತ್ರಗಳನ್ನು ದಿನಪೂರ್ತಿಯಾಗಿ ಎಷ್ಟು ಬಾರಿ ಸಾಧ್ಯ ಅಷ್ಟು ಬಾರಿ ನೀವು ಜಪಿಸಬಹುದು. ಮಾಘ ಮಾಸದಲ್ಲಿ ಬಂದಿರುವಂತಹ ಈ ಜಯ ಏಕಾದಶಿನ ತಪ್ಪದೆ ಆಚರಣೆ ಮಾಡೋದ್ರಿಂದ ನಮಗೆ ನಾವು ಕೈಗೊಂಡಂತಹ ಕೆಲಸ ಕಾರ್ಯಗಳಲ್ಲಿ ಜಯ, ಯಶಸ್ಸು ಖಂಡಿತವಾಗ್ಲೂ ಸಿಗುತ್ತೆ. ಇವತ್ತಿನ ಈ ಒಂದು ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟವಾಗಿದೆ ಅಂತ ಭಾವಿಸ್ತೀನಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಭೇಟಿಯಾಗೋಣ. ಅಲ್ಲಿಯವರೆಗೂ ಸಮಸ್ತ ಲೋಕ ಸುಖಿನೋ ಭವಂತು.